ವೆಲ್ಕಮ್ ಬ್ಯಾಕ್ ಟು ರಾಣಿ ವ್ಲಾಗ್ಸ್. ಇವತ್ತು ಮಿಲ್ಟ್ರಿ ಹೋಟ್ಲು ಸ್ಟೈಲಲ್ಲಿ ಅಂದರೆ ಚಂದ್ರು ಸರ್ ಮಾಡಿದ್ರು ಕಲರ್ ಟಾಕೀಸಲ್ಲಿ. ಆ ಥರ ನಾನು ಒಂದು ಸಲ ಟ್ರೈ ಮಾಡಿದೆ, ತುಂಬ ಚೆನ್ನಾಗಿ ಬಂದಿತ್ತು. ನಾನು ಸಿಂಪಲ್ಲಾಗಿ ಅದೇ ಥರ ಟ್ರೈ ಮಾಡಿದ್ದೆ. ಎಷ್ಟು ಚೆನ್ನಾಗಿ ಬಂದಿತ್ತು ಅಂದರೆ ಸಖತ್ತಾಗಿತ್ತು. ಅದು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ. ಇಲ್ಲಿ ಮೊದಲಿಗೆ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಒಂದು 2 ಸ್ಪೂನಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಹಾಕ್ಕೊಂಡ್ಮೇಲೆ ಅದಕ್ಕೆ ಕಸ್ತೂರಿ ಮೇಥಿ ಸ್ವಲ್ಪ ಮತ್ತು ಒಂದು ಈರುಳ್ಳಿ ಹಾಕ್ಕೊಂಡು ಅದನ್ನು ಒಂಚೂರು ಕಂದು ಬಣ್ಣ ಬರೋವರೆಗೂ ಅದೊಂಚೂರು ಫ್ರೈ ಮಾಡ್ಕೊತಾ ಇದ್ದೀನಿ. ಮತ್ತು ಈ ಕಡೆ 1 kg ಅಷ್ಟು ಚಿಕನ್ನ ತೊಳೆದು ನೀಟಾಗಿ ಇಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಂಡು ಅದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಅರಿಶಿಣದ ಪುಡಿ ಮತ್ತು 1 ಸ್ಪೂನಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. ಉಪ್ಪು ಸ್ವಲ್ಪ ಹಾಕ್ಕೊಳ್ಳಿ ಮತ್ತು ಇದಕ್ಕೂ ಹಾಕ್ಕೊತೀವಿ ಸ್ವಲ್ಪ ಮೆಣಸಿನ ಪುಡಿ. ಇವೆರಡೂ ಹಾಕ್ಕೊಂಡು ಚೆನ್ನಾಗಿ ಇದು ಒಂಚೂರು ಚೆನ್ನಾಗಿ ಫ್ರೈ ಆಗಲಿ. ಇದನ್ನು ಮುಚ್ಚಿಬಿಡೋಣ. ಮತ್ತು ಇದಕ್ಕೆ ಒಂದು ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಬನ್ನಿ. ನೋಡಿ, ಒಂದು ಬಾಣಲೆ ಇಟ್ಕೊಂಡು ಅದಕ್ಕೆ 2 ಸ್ಪೂನಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಹಾಕ್ಕೊಂಡ್ಮೇಲೆ ಅದಕ್ಕೆ 2 ಲವಂಗ, ಒಂಚೂರು ಚಕ್ಕೆ, 1 ಸ್ಪೂನಷ್ಟು ಮೆಣಸು ಹಾಕ್ಕೊತಾ ಇದ್ದೀನಿ. ಮತ್ತು ಇಲ್ಲಿ 8 ರಿಂದ 10 ಹಸಿಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ಮತ್ತು ಒಂದು ಅರ್ಧ ಗಡ್ಡೆ ಬೆಳ್ಳುಳ್ಳಿ, 2 ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಮತ್ತು 1 ಇಂಚು ಶುಂಠಿ ಹಾಕ್ಕೊತಾ ಇದ್ದೀನಿ. ಇದೆಲ್ಲ ನೀಟಾಗಿ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ಒಂದು 4 ಸ್ಪೂನಷ್ಟು ಧನಿಯಾ ಕಾಳು ಹಾಕ್ಕೊತಾ ಇದ್ದೀನಿ. ಬೇಕಾದ್ರೆ ಧನಿಯಾ ಪುಡಿನ ಯೂಸ್ ಮಾಡ್ಕೋಬೋದು. ಮತ್ತು ಒಂದು 4 ಸ್ಪೂನಷ್ಟು ಹುರ್ಗಡ್ಲೆ ಹಾಕ್ಕೊತಾ ಇದ್ದೀನಿ. 1 ಸ್ಪೂನಷ್ಟು ಗಸಗಸೆ ಮತ್ತು 1 ಇಡಿ ಇದು ಪುದೀನ ಸೊಪ್ಪು. ಮತ್ತು ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಿ ನಾನು ಹಾಕೋದು ಸ್ಕಿಪ್ ಆಗಿದೆ, ರುಬ್ಕೊಳಕ್ಕೆ ಹಾಕ್ಕೊಂಡಿದ್ದೀನಿ. ಮತ್ತು ಅರಿಶಿಣದ ಪುಡಿ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇಲ್ಲಿ ಸೊಪ್ಪು ಮೇಲೆ ಉಪ್ಪು ಹಾಕ್ಕೊಂಡಿದ್ದೀನಿ, ಪುದೀನ ಮೇಲೆ. ಇದಕ್ಕೆ ಬೇಕು ಅಂದರೆ ನೀವು ಇನ್ನೂ ಪಾಲಕು, ಮೆಂತ್ಯ ಎಲ್ಲ ಹಾಕ್ಕೊಬೋದು. ಏನಕ್ಕೆ ಇದು ಉಪ್ಪು ಹಾಕಿದ್ದೀನಿ ಅಂದರೆ ಇದನ್ನು ಬೇಕಾದ್ರೆ ನೀವು 1 ಡೇ ಫುಲ್ ಇಡ್ಬೋದು. ಇದು ಯಾವುದು ಕಲರ್ ಚೇಂಜ್ ಆಗೋಲ್ಲ. ನಾವು ಕಲರ್ ಹೆಂಗಿರುತ್ತೆ ಹಂಗೆ ಇರುತ್ತೆ, ಒಂಚೂರು ಕಪ್ಪಾಗಲ್ಲ, ಏನೂ ಆಗೋಲ್ಲ. ಯಾವತ್ತೂ ಅಷ್ಟೇ ನಾವು ಈರುಳ್ಳಿ ಮತ್ತು ಎಲ್ಲ ಉರಿತೀವಲ್ವ ಅದ್ರ ಮೇಲೆ ಸ್ವಲ್ಪ ಉಪ್ಪು ಹಾಕ್ಕೊಬೇಕು. ನೋಡಿ, ಇಲ್ಲಿ ಇದನ್ನು ಚೆನ್ನಾಗೆ ರುಬ್ಕೊಬಂದಿದ್ದೀನಿ. ಮತ್ತು ಈ ಕಡೆ ನೋಡಿ ಚಿಕನ ನೀರು ಬಿಟ್ಕೊತಾ ಐತೆ. ಇದನ್ನು ಇನ್ನೊಂದು ಚೂರು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದ್ರೆ ಮಾಡ್ಕೊಳ್ಳಿ. ನಾನಿಲ್ಲ, ಇವಾಗ ಡೈರೆಕ್ಟಾಗಿ ಹಾಕ್ತಾಯಿದ್ದೀನಿ ರುಬ್ಬಿರೋದನ್ನೆಲ್ಲ. ನಾನು ಇದನ್ನು ರುಬ್ಬಿರೋದನ್ನ ಹಾಕ್ಕೊಂಡು ಒಂದು 2 ನಿಮಿಷ ಚೆನ್ನಾಗಿ ನೀಟಾಗಿ ಮಿಕ್ಸ್ ಮಾಡಬೇಕು. ಈ ಟೈಮಲ್ಲಿ ಬೇಕಾದರೆ ನಿಮಗೆ ನೀರು ಯಾವ ಹದದಲ್ಲಿ ಬೇಕು, ನಿಮಗೆ ಒಂಚೂರು ಗಟ್ಟಿ ಬೇಕಾ ತೆಳ್ಳಗೆ ಬೇಕಾ ನೋಡ್ಕೊಂಡು ಹಾಕ್ಕೊಳ್ಳಿ. ಮುದ್ದೆಗೆ, ಚಪಾತಿಗೆಲ್ಲ ಚೆನ್ನಾಗಿರುತ್ತೆ. ನಾನು ರೈಸ್ಗೆ ನಾನೇನು ಜಾಸ್ತಿ ನೀರು ಹಾಕ್ತಾಯಿಲ್ಲ. ನೋಡಿ, ಒಂದು 10 ರಿಂದ 5 ನಿಮಿಷ ಕುದಿಸಿದ್ರೆ ನೋಡಿ ಇಲ್ಲಿ ಫಟಾಫಟ್ ಅಂತ ಚಿಕನ್ ಚಾಪ್ಸ್ ರೆಡಿ ಆಗುತ್ತೆ. ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಬಂದಿತ್ತು ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು. ನೀವು ಒಂದ್ಸಲ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.